ಕುಂಜರ ನಿಮ್ಮ ಬಾಯಿಲೆ ಬಂದದ ಇದು. ಇವ್ರೊಬ್ರು ಶಿಕ್ಷಕರು, ಇವರು ಶಾಲಿ ಶಿಕ್ಷಕರು. ಇವೆಲ್ಲ ಆಧ್ಯಾತ್ಮಿಕ ಜೀವಿಗಳಿದ್ರಿ ಇಲ್ಲಿ. ಹಿಂಗ ಧರ್ಮರಾಜ ತಪ್ಪು ನಡೆದ, ತಪ್ಪು ಮಾತಾಡದ ಇವ್ರ ಅತ್ತಾರಿಗೆ ಸಭಾದಾಗ ಅಂದಿರಿ. ಇದು ಈಗ ಸಾಬೀತಾಗಿ ಬಿಡುದಿಲ್ಲ. ಫೈನಲ್ ಇಲ್ಲಿ ಯೂಟ್ಯೂಬ್ ಬಹಳ ಮಂದಿ ಕೇಳವ್ರ ಅದಾರ. ಇದಕ್ಕ ಭಾಮ ಪಂಡಿತರದಾರ, ಗೀತಾ ಓದದವ್ರು. ಅಡವಿ ಬಿದ್ದು ಮಾತಾಡಬಾರ್ದು. ನಮ್ಮದಿಂದ ಎಷ್ಟೋ ಜನ ಕೇಳುವುದದ. ಇಲ್ಲಿ ಮಹಾಭಾರತದ ಇದು ಮತ್ತೇನರಿ ಇಲ್ಲ. ಹುಚ್ಚನಂಗ ಮಾತಾಡಬಾರ್ದು. ಇಲ್ಲಿ ಇದು ಜಗತ್ತೇ ನೋಡ್ತದ. ಧರ್ಮರಾಜ ಧರ್ಮದಿಂದ ನಡಿಲಿಲ್ಲ ನೋಡ್ರಿ, ನಡಿಲಿಲ್ಲ. ಅಶ್ವತ್ಥಾಮ ಹತ ಕುಂಜರ ಅಂದ. ಮುಂದೇನಂದ? ಕುಂಜರ ಅಂದ್ರೆ ಇದರ ಅರ್ಥ ಏನು? ಅದು ಬಿಡ್ರಿ, ನೀವು ಬರೇ ಕುಂಜರ ಇದ್ರ ಅರ್ಥ ಅಟ್ಟೆ ಬಿಡುಗಡಿಸ್ರಿ. ನೀವು ಶಾಲಿ ಶಿಕ್ಷಕರಿ. ಇದು ಕೇಳು. ಒಂದು ಹುಡುಗ ಕಲಿಸಿದತ್ತವ. ಯಾನತ್ತ? BO ಸಾಹೇಬ್ ಬಂದತ್ತ ಸಾಲಿಗಿ ಹಿಜಿಟ್ಕ. ಒಂದ್ ಹುಡುಗಿಗೆ ಎಬಸದತ್ತವ. ಇವ ಎಟ್ ಕಲಿಸ್ಯಾನ ನೋಡು ಕಾಲಾಗ. ಹುಡುಗರು ಟೆಸ್ಟ್ ಮಾಡ್ಬೇಕಲ್ಲ. ಒಂದ್ ಹುಡುಗಿಗೆ ಎಬಸದ. ಏಯ್ ಢದ ಕುಂಡಿ ಸೀಳದ್ರಿ ಏನಾಗ್ತದತ್ತ BO ಸಾಹೇಬ್ ಹುಡುಗ ಕೇಳ್ದ. ಏನು ಢದ ಕುಂಡಿ ಸೀಳದ? ಢದ ಕುಂಡಿ ಸೀಳದ್ರಿ ಏನಾಗ್ತದತ್ತ ಕೇಳಾನ. ಆ ಹುಡುಗ ಏನ್ ಅನ್ಬೇಕು? ಕುಂಡಿ ಸೀಳದ್ರ ರಗತ್ ಬರ್ತದ್ರಿ ಅಂದತ್ತವ. ಢದ ಕುಂಡಿ ಸೀಳದ್ರ ರಗತ್ ಬರ್ತದ. ಒಂದ್ ದಿನ ಮತ್ತೆ ಹಿಜಿಟ್ಗೆ ಬಂದತ್ತವ. ಮತ್ತೊಂದ್ ಥೋಡೆ ದಿನ ಬಿಟ್ಟು ಇವ್ರು ಏನ್ ಮಾಡ್ಯಾರ, ಕುರ್ಚಿ ಮ್ಯಾಲ ನಿದ್ದೆ ಹತ್ತಿ ಅದ ಹುಡುಗರೆಲ್ಲ ಕೂತ ಮಕ್ಕೊಂಡಾರ. ಹಿಂಗ್ ಮಾಡ್ಲಕತ್ತೇನ ಮಕ್ಕೊಂಡಾನ. ಅವ್ರ ಆ ಟನಟ್ಗೆ ಅವ್ರ ಸಾಹೇಬ್ರ ಗಾಡಿನೇ ಬಂದ್ಬಿಟ್ಟ. ಬಂದ್ ಬಹಳ ತಾನ ನಿಂತು ನೋಡ್ಯಾನ ಬಾಕಲ್ದಾಗ. ಏನ್ ನಡ್ದದ ಮಾಸ್ತರ್ ಅಂದತ್ತ. ಓ ಕುಂಭಕರ್ಣ ಹೆಂಗಿದ್ದ ಅನ್ನೋದು ಮಂದಿಗೆ ಹುಡುಗರಿಗೆ ಹೇಳ್ತೀನಿ ಅಂದತ್ತಿ. ಹಿಂಗ ನಿದ್ದೆ ಮಾಡ್ತಿದ್ ನೋಡತ್ ಹೇಳಿ. ಕುಂಭಕರ್ಣ ಹಿಂಗ್ ನಿದ್ದೆ ಮಾಡ್ತಿದ್ದ ಹುಡುಗರಿಗೆ ಅಭ್ಯಾಸ ಮಾಡಿಸ್ತೀನಿ ಅಂದತ್ತ. ಖರೆ ತಮ್ಮದು ಹೇಳಲ್ರು. ಗುರೂಜಿ ಅವ್ರ ಇಲ್ಲಿ ಯೂಟ್ಯೂಬ್ ಅದ, ಮಹಾಭಾರತದ, ಬಹಳ ಮಂದಿ ಕೇಳವರದ. ನರ ಕುಂಜರ ಅಂದ್ರ ಇದರ ಅರ್ಥವೇನು? ಒಬ್ಬ ಶಿಕ್ಷಕ ಇದ್ದಿ. ಅಶ್ವತ್ಥಾಮ ಹತ ಕುಂಜರ. ಕುಂಜರ ಇದ್ರ ಅರ್ಥ ಅಟ್ಟೆ ಬಿಡಿಸ್ತೀರಿ ನೀವು. ಧರ್ಮರಾಜ ಸುಳ್ಳು ಮಾತಾಡೋದು ಸತ್ಯ ಆಗ್ತದ. ನೀ ಹೇಳಿದೆ ಅಂದ್ರೆ ಅದ್ರ ಉತ್ತರ ಅಲ್ಲೇ ಅದ. ಈಗ ಏನ್ರಿ ಹಿಂಗ್ಯಾಕ ಅಡವಿ ಬಿದ್ದು ಮಾತಾಡ್ತೀರಿ? ಅರ್ಥ ಅನಾರ್ಥ ಮಾತಾಡ್ಬಾರ್ದು. ನಮ್ಮಿಂದ ಎಷ್ಟೋ ಮಕ್ಕಳು ಕಲಿಯುವವ. ಅದಕ್ಕಲ್ಲೇ ನಮ್ಮ ಮಧುವಣ ಮುತ್ಯ ಅವ್ರು ಹೇಳಾದ್ರು ಏನಂತ? ಬಾಳ ಇವ್ರು ಹಿಂಗ ಹಾರತ್ತೇಳ ಮಧುವಣ ಮುತ್ಯ ಹೇಳಾನ ಇವ್ರ ಮೇಲೆ. ಯಾಕೆ ಹೇಳ್ದವ? ಏನಂತ? ಟೇಷನ್ ಮಾಸ್ತರ್ಗೆ ನಿದ್ದಿಲ್ಲ, ಪೋಸ್ಟ್ ಮಾಸ್ತರ್ಗೆ ಸುದ್ದಿಲ್ಲ, ಕನ್ನಡ ಕಲಿಸು ಮಾಸ್ತರ್ಗೆ ಮೊದಲೇ ಬುದ್ಧಿಲ್ಲ. ಇವರು ಬುದ್ಧಿ ಇರ್ಲಾರ ಕಂಪನಿನೇ ಇದು. ಹಿಂಗ ಹೇಳ್ಯಾರ ಅವರು. ಇವ್ರು ಹಿಂಗ ಅಡವಿ ಬಿದ್ದು ಮಾತಾಡಿದ್ರೆ ಹೆಂಗ ಆಗ್ತಾರಿ? ಅಲ್ಲ, ನನಗ ಅಂತವ್ ಲಕ್ಷ ಪ್ರಶ್ನೆ ಹೇಳಕ್ ಬರ್ತದ. ಲಕ್ಷ ಹೇಳಕ್ ಬರ್ತದ. ಮಹಾರಾಜರ ಒಂದು ಮಾತು ಮಾತಾಡಿದ್ರ ಅವರು. ನೋಡ್ರಿ, ದೈವದವರು ಕೂತು ಇದೊಂದು ವಿಷಯ ನಡಿಲಿ, ಹಾಲ್ ಮತ್ತದ ಪ್ರಶ್ನೆ ನಡಿಲಿ ಒಳಗಂದ ಕೂಡಲೇ ನಾವು ಪ್ರಶ್ನೆ ಮಾಡ್ಲತ್ತಿದೆವು. ಒಂದು ಮಾತಂದ್ರೆ ಗುರೂಜಿ ಅವ್ರು ಕೇಳಿರಿಲ್ಲ, ಟೀಕೆ ಅದಲ್ಲ, ಚಲೋ ಚಲೋ ಕೇಳ್ಬೇಕಿಲ್ಲ ಒಳಗಿಂದಂದ್ರು. ನೀವೆಲ್ಲರೂ ಕೇಳಿರಿ, ನಾ ಕೇಳ್ತೀನೋ. ಒಂದು 10 ಸೊಲಿಗೆ ಜ್ವಾಳ ಅದ, ತಂದಿಟ್ಟು ಕೂಡಲೇ ಚಲೋ ಚಲೋ ತೆಗೆದೋಗುದೇನು, ಸುಮಾರಿದ್ದು ತೆಗೆದೋಗುದ. ಇಬ್ಬರು ವಕೀಲರಿದ್ದೇವೆ, ನೀವು ಕೂತವ್ರೆಲ್ಲ ಜಡ್ಜ್ ಇರ್ತೀರಿ, ಹೌದಿಲ್ರಿ? ಎಲ್ಲಿ ನಮಗೆ ಸಂಖ್ಯಾ ಬರ್ತದ ಅದು ನಿಮಗೆ ನಾವು ಪ್ರಶ್ನೆ ಇಟ್ಟಾಕ್ರ ಅದನ್ನು ಹ್ಯಾಂಗ ಹಿಂಜಿ ನಾವು ಕಡಿಯಕ್ಕಾಗಬೇಕನ್ನೋ ಜ್ಞಾನ ನಿಮ್ಮಲ್ಲಿ ಬೇಕದು. ಎರಡೂ ಬಿಟ್ಟು ನೀವು ಏನ್ ಮಾಡ್ಲತ್ತೀರಿ? ನಮ್ಮಲ್ಲಿ ತಪ್ಪದ, ನಿಮ್ಮಲ್ಲಿ ತಪ್ಪದ. ಒಂದು ಮಾತಂದ್ರಿ ಗುರುಜಿ, ನಮ್ಮಲ್ಲಿ ತಪ್ಪ ಇಲ್ಲ, ನಾವು ಬೇಕಾದ ಕೇಳಿದ್ರು ಹೇಳೋ ಸಮರ್ಥ್ಯ ಅದ. ನಿಮ್ಮಲ್ಲಿ ತಪ್ಪದ ಅಂತ ಹೇಳಿ ನಿಮ್ಮ ಬಾಯಿಲಿ ಅಲ್ಲತ್ತೀರಿ ಅಂದ್ರೆ ಸಿದ್ಧಟಿಗೆ ಕಲಂಕ ನೀವು ಕೂತ್ ಹಚ್ಚಲಕತ್ತೀರಿ. ಇಲ್ಲ ಮಾಸ್ತರ, ಇಲ್ಲ ಕೇಳ್ತ ನಿನಗ ಕೇಳಿಲ್ಲ. ನೀವು ಇಂಥ ಹಾಲು ಮತ್ತದೊಳಗೆ ಇಂಥ ವಿಷಯಗಳು ಕಟ್ಟುಕತೆಗಳು ಮಾತಾಡಬಾರ್ದತ್ ನಮಗೆ ಹೇಳ್ತೀನಿ. ಚಲೋ ಚಲೋ ಕೇಳ್ಬೇಕಂತ ನಾ ಕೇಳ್ತ ನಿಮ್ಗ. ಈ ಸಭಾದವರು ಹಾಲು ಮತ್ತದೊಳಗೆ ಮಾತಾಡ್ರಿ ಅಂತ ಹೇಳಿ ಪ್ರಥಮದಲ್ಲಿ ಇಟ್ಟಾರ. ಅವ್ರಿಗೆ ಹೇಳಕ್ಕೆ ಏನಾಗ್ಯದ ನಿಮ್ಗ? ಇಲ್ಲಿ ಕೇಳ್ತೀರಿ, ಇಂಥ ಹಾಲು ಮತದ ವಿಷಯ ಇಡಬೇಡ್ರಿ. ಆಧ್ಯಾತ್ಮಿಕ ರಾಮಾಯಣ ಮಹಾಭಾರತದ ಕನೆಗೆ ನಡೆಸ್ತೇವೆ ನಾವು. ಅದರಾಗ ಏನೋ ಮಾತಾಡ್ಕೋತ ತೊಂದ್ರೆ ಆತ ಅವ್ರಿಗೆ ಹೇಳ್ಬೇಕು. ಇಲ್ಲಿ ಹೇಳ್ತೀರಿ, ಇಲ್ಲಿ ಇಡೋರನ್ನ ಇಡೋರಿ ನಾವು. ತುಕಾರಾಮನ್ ಹಂತಿಲಿ ಬಿಟ್ರಿ ಮಹಾರಾಜರ ಹೂ ಮಾಡೋದು, ತಲೆ ಅಳಿಗಾಡಿಸೋದು, ಎಲ್ಲರಿಗೂ ಅಳಿಗಾಡಿಸೋದು. ಲಮಾನಟ್ಟೆ ಅವ್ರು ಇದ್ರಂದ್ರೆ ತಲೆ ಅಳಿಗಾಡಿಸೋದಿಲ್ಲ, ಕಪ್ಪು ಕುಂಡ್ರದು ಅಟ್ಟೆ. ಅಂದ್ರೆ ಹಿಂಗೆ ತಲೆ ಅಳಿಗಾಡಿಸಿ ಕೂತವ್ರಿಗೆ ಗೊತ್ತಾಗಬೇಕಲ್ಲ ಅದು. ಲಮಾನಟ್ಟೆ ಅವ್ರು ತಪ್ಪು ಮಾತಾಡ್ಯಾರ, ಮಾಸ್ತರ್ ಹಿಂಗೆ ತಲೆ ಅಳಿಗಾಡಿಸ್ತಾನಂದ್ರೆ ಅಲ್ಲತ್ತೇಳಿ ಬಾಲಿಸ್ ಪಡ್ಯಾವ್ರಿ ಇವರು.
ಮೂರಾದಿ ಮಣ್ಣು ಇಲ್ಲಿ ಏ ಮಾಸ್ತರ ನೋಡು 46 ವರ್ಷ ಐತಿದು ಸಂಘ ನಡೆದ ಗುರು ಆಶೀರ್ವಾದದಿಂದ. ಹೌದಲ್ಲ? ಇಂಥವ್ರು 8 ಮಂದಿ ತಲೆ ಅಳಿಗಾಡಿಸ್ತಾರ. ಅಳಿಗಾಡಿಸ್ರಿ ಬೆಂಕಿ ಹೊಟ್ಟಿಲಿ ಬೆಂಕಿನೇ ಹುಡ್ತದ. ನಿನಗೆ ಮೊದಲು ತಿರ್ಕೊ ನಮ್ಮಪ್ಪ ಹಂಡ್ ಹುಟ್ಟದ್ರ ನಾ ಹಣಚಿಕರೆ ಹುಟ್ಟಿನು. ಇವ್ರು 8 ಮಂದಿ ಬರೋರು ಬರ್ಲಿ ತಯಾರಿ ಅದಕ್ಕ. ಒಂದು ಮಾತು ಮಾತಾಡಿದ್ರಿ ನೀವು, ಆತ್ಮಹತ್ಯೆ ಮಾಡ್ಕೊಂಡನ. ಇದಕ್ಕೆ ಬಹಳ ಅಧ್ಯಾತ್ಮದಲ್ಲಿ ಮಾತಾಡಿದ್ರಿ ಗುರೂಜಿ ಅವರ. ಆತ್ಮ ಅನ್ನೋದು ಅಮರ ಇರ್ತದ. ಹೌದು. ಅದಕ್ಕೆ ನೀ ಹೆಂಗ ಅಂದಿ ದುರ್ಮರಣ ಅಂದ್ರಿ, ಆತ್ಮಹತ್ಯೆ ಅಂದ್ರಿ. ನಿಮಗೆ ಈ ಮಾತಿಲೆ ನಿಮಗೆ ಆಧ್ಯಾತ್ಮಿಕ ಮೂರಾದಿ ಮಣ್ಣು ನಿಮಗೆ ಬರಂಗಿಲ್ಲ ನಾತ. ಅದಂಗ ಆತ್ಮಹತ್ಯೆ ಅಂದ್ರೆ ಏನು? ಆತ್ಮ ಅಮರದ. ಹೌದು, ಸತ್ಯ. ಹೌದು. ಆತ್ಮ ಯಾವಾಗ ಅದು ಸ್ವಚ್ಛ ಅದ. ಆತ್ಮಕ್ಕೆ ಏನು ಬರ್ತದ? ಅವರ್ಣ ದೋಷ ಬರ್ತದ. ಅವರ್ಣ ದೋಷ ಅಂದ್ರೆ ನಿಮಗೆ ಗೊತ್ತಾಗುದಿಲ್ಲ. ಉದಾಹರಣೆ ಕೊಡ್ಬೇಕಾಗ್ತದ. ನೀರ ಮೊದಲು ಸ್ವಚ್ಛ ಅದ, ತಿಳಿಯದ ಒಳಗ ನಾವು ಹಿಂಗ ಬಕ್ಕಿ ನೋಡಿದ್ರೆ ನಮ್ಮ ಮುಖ ಹೊಂಡಗಳ. ಈಗ ಮೊದಲು ಹೊಂಡನಾಗ ನೀರು ಚಲೋನೆ ತುಂಬಿರಿ. ಹೌದು. 15 ದಿನ ಆದ ಗಜ್ಜಿರಿ ಅದಕ್ಕೆ ಮ್ಯಾಗ ಹಾಸ ಬಂದು ಬಿಡ್ತದ. ಹೌದು ಹೌದು. ಎದರಾಗ ಬರ್ತದ? ಅದು ನೀರಿನ ಮ್ಯಾಗ ಬರ್ತದ. ದೋಷ ಎದರದ? ಅದು ಎದರದಿಂದ ಹುಟ್ಟ್ಯದ? ನೀರಿನಿಂದ ಹುಟ್ಟ್ಯದ. ಖರೆ ನೀರಿಗೆ ಮುಚ್ಚದ. ಹೌದು. ನೀರು ಸುಮಾರು ಅದೇನು ಎಲ್ಲ ತುಂಬದೆಳಾಗ ನೀರು ಚಲೋ ಅದ. ಮ್ಯಾಗ ಅದರಾಗ ಹಾಸ ತಯಾರಾಗಿ ಅವರಣ ದೋಷ ನೀರಿಗೆ ಮುಚ್ಚದ. ಹೌದು. ಹಂಗ ಆತ್ಮ ಸತ್ಯದ. ಆತ್ಮ ಸತ್ಯದ. ಈ ಶರೀರ ಮ್ಯಾಗ ಆವರಣ ಬಂದು ಅದಕ್ಕೆ ಹೇಳಬೇಕಾಗ್ತದ. ಹೌದು. ಈ ಏನ್ ಮಾಡದ ಆತ್ಮಕ್ಕ? ಇದು ಆವರಣ ದೋಷ ಬಂದದ. ಅಂಗಿ ಮೊದಲು ಸ್ವಚ್ಛ ಅದ. ನಿನ್ನ ಸಂಘ ಮಾಡಿ ಅಂಗಿ ಹೊಲಸಾಗ್ಯದ. ಹಂಗ ಆತ್ಮದ ಸಂಘ ಜೀವ ಮಾಡ್ಯದ, ಮನಸ್ಸು ಮಾಡ್ಯದ. ಹಂಗ ಆತ್ಮಕ್ಕೆ ಕುಂತಿ ಬಂದದ. ಅದಕ್ಕೆ ಆತ್ಮಹತ್ಯೆ ಅಂದ್ರೇನು? ತನ್ನ ಕೈದಿಂದ ಯಾವ ಮರಣ ಆಗ್ತದ? ಈ 9 ದ್ವಾರದೊಳಗೆ ನೋವು ಮಾಡ್ತದ ಅದು ಮರಣ. ಹೌದಲ್ಲ? ನೀವು 90 ವರ್ಷಕ್ಕೆ ಹಾಸಿಗೆ ಒಳಗೆ ಬಿದ್ದು ಸತ್ತರಿ ಅಂದ್ರೆ ನಿಮಗೆ ಈ 9 ತೂತಿನಲ್ಲಿ ಏನ್ ಮಾಡೋಣ? ದೋಷ ಎಲ್ಲದಕ್ಕೆ ನೋವು ಮಾಡಲ್ಲ. ಹಗ್ಗ ಹಾಕಿ ಗಿಡದಂದು ಜಿಗಿದೆ ಅಂದ್ರೆ 9 ತೂತಿಗಳಿಗೆಲ್ಲ ನೋವು ಆಗ್ತದೆ. ನಿನಗದ್ರದ್ದು ಅದ್ರ ಹಾದಿನೇ ನಿನಗೆ ಗೊತ್ತಿಲ್ಲ. ಸುಮ್ಮನೆ ಮಾತಾಡ್ರಿ. ಜಗತ್ತದೊಳಗೆ ಸುಮ್ಮ ಮಾತಾಡಬಾರ್ದು. ಅಧ್ಯಾತ್ಮಕ್ಕೆ ಹಿಡಿದು ಮಾತಾಡಬೇಕು. ಕೊಡ ನಾವ್ ಏನ್ ಮಾತಾಡ್ದಂಗ ಆಗ್ತದೆ? ಕೊಡ ಸೋರ್ತದ್ರಿ. ನಮ್ಮ ಮಗಳು ನೀರು ತರ್ತಾರ. ಕೊಡ ಸೋರ್ತದೆ, ನೀರು ಸೋರ್ತದೇವ? ಏನ್ ಕೊಡ ಸೋರ್ತದ, ನೀರು ಸೋರ್ತಾವ? ಸೋರುದು ನೀರು ಸೋರ್ತದ, ಖರೆ ಕೊಡ ಸೋರ್ತದ ಅಂದಾರ ಅಂತೀರಿಲ್ಲ? ಹಂಗ ಕೆಲವೊಂದು ಭಾಷೆ ಈಗ ಸದ ಆತ್ಮಹತ್ಯೆ ಮಾಡ್ಕೊಂಡು ನಾವು ಆತ್ಮಹತ್ಯೆ ಮಾಡ್ಕೊಂಡು ಅನ್ನೋ ಪರ್ಯಾಯ ಶಬ್ದಗಳು ಮನ್ಯಾಗ ಹೆಣ್ಮಕ್ಳು ಇದು ಹಚ್ತಾರ, ಉರಿ ಹಚ್ತಾರ ಒಲ್ಯಾಗ. ಒಲಿ ಸುಡ್ಲಕ್ಕತ್ತದ, ಒಲಿ ಉರಿಲತ್ತದ. ಒಲಿ ಉರಿತದ, ಕಟ್ಟಿಗೆ ಉರಿಲತ್ತದ ಒಳಗೆ. ಹೌದೇನ್ರಿ? ಹಂಗ ಭಾಷ್ಯ ಎದಕ್ಕೆ ಏನು ಹಚ್ಚಿ ಮಾತಾಡ್ಬೇಕನ್ನೋದು ಮೊದಲ ಅರ್ಥ ತಿಳ್ಬೇಕು. ಇದು ಹೆಂಗಾಯ್ತು ಹೇಳಿ. ಇಲ್ಲಿ ದುರ್ಗಾದೇವಿ ಜಾತ್ರೆ ಊರಾಗ ರತ್ನಾಪುರದಾಗ ಒಂದು ಮುದುಕಿ ಖಾರ್ಬೇಳಿ ಸಾರು ಭಾಳ ಚಲೋ ಮಾಡ್ತಿರತ್ತ. ಸಾರು ಇಟ್ಟು ಭಾರಿ ಮಾಡ್ತಿರತ್ರಿ. ಸಾರ ಮನ್ಯಾಗ ಮಾಡ್ದಳಂದ್ರೆ ಓಣೆಲ್ಲ ವಾಸ ಹೇಳ್ಬೇಕದು. ಚಂದ ಮಾಡುದ. ರತ್ನಾಪುರ ದುರ್ಗಾದೇವಿ ಕಮಿಟಿ ಅವ್ರ ಅಂದ್ರ ಆ ಮುದುಕಿಗೆ ತರು ಸಾರು ಮಾಡ್ಲಕ್ಕ ನಮ್ಮಲ್ಲಿ ಬಹಳ ಮಂದಿ ಉಣ್ತಾರ. ದೊಡ್ಡ ಭೋಗೋಣವ, ದೊಡ್ಡ ಕಡಾಯ ಅದ. ಮುದುಕಿಗೆ ತರು ಅಂತ ಹೇಳಿ ಮುದುಕಿ ಕರ್ಕೊಂಡು ಬಂದಿರತ್ತ. ಮುದುಕಿ ಹಂಗ ಬತ್ ಬರಕ್ರ ಬರುವೊಳಗ ಒಂದು ಸಾಣದೊಂದು ಕುಳ್ಳಿ ತೊಗೊಂಡು ಬಂದಳ. ದಿನ ಮಾಡ್ತಿಳ ಕುಳ್ಳಿಯಾಗ ಮಾಡಿ. ಆ ಕುಳ್ಳಿ ತೊಗೊಂಡು ಬಂದಳು. ಈ ಮುದುಕಿ ಅಲ್ರಿ, ಅದು ಬ್ಯಾರೆ ಮುದುಕಿ. ಆ ಕುಳ್ಳಿ ತೊಗೊಂಡು ಬಂದಳು. ದೊಡ್ಡ ಕಡಾಯಿ ಇತ್ತು. ಆ ಕಡಾಯಿ ಅಂತೀನಿ ಬಂದಳು. ಅವ್ರ ಕಮಿಟಿ ಮಾರ ನಮ್ಮ ಹಾಡು ಮುಗಿತಂದ ಮಿಡಿನಿ ಎಲ್ಲರ ಆ ಕಡೆ ಹೋದಾರ. ನಾವು ಸುಮ್ಮನೆ ಕುಡ್ರಿ ಏನಿಲ್ಲ. ನಿಮ್ಮ ಮೈಕ್ದಾಗ ಹೋದ್ರಬೇಡ ಅನ್ಕ ಏನು ಮಾಡಬೇಡ. ಹಾಡು ಮುಗಿಯನು ಒಮ್ಮೆ ಉಣ್ಕೋತವ್ರಿ. ನೀವೆಲ್ಲ ಗದ್ದಲಿ ಅವಶ್ಯ ಮಾಡಿದ್ರಿ. ಈ ಕಡೆ ಅದುವರೆ ಮಾಡ್ರಿಲ್ಲ. ಅದಕ್ಕಾಗೆ ಮಂದಿ ಕೂತದ ಇಲ್ಲಿ ಬಾರಂಟಕ್ಕೆ. ನೀವು ಸುಮ್ಮನೆ ಕತ್ಲಿ ಅವಶ್ಯ ಮಾಡಿದ್ರಿ. ಚಲೋ ಹಾಡು ನಡ್ದಾವ. ನೀವು ಆ ಕಡೆ ಹೊಂಟ್ರಿ ಅಂದ್ರೆ ನಾವು ಈ ಕಡೆ ಹೊಂಟೇವೆ. ಎಲ್ಲ ಸಭಾ ಕೆಡಿಸ್ದಂಗ ಆಗ್ತದ. ಬರ್ತದ ಮುಗಿಸಿ ಒಮ್ಮೆ ಊಟ ಹಿಂಗ ಮಾಡ್ರಿ ಚಲೋ ಆಗ್ತದ. ಇರ್ಲಿ ಎಲ್ಲಿಗೆ ಬತ್ ವಿಷಯ? ಅಲ್ಲೇ ಆ ಮೈಕದಾಗ ಹೇಳೋರಿಗೆ ಕೇಳುದು ನೀವು. ಕುಳ್ಳಿ ತೊಗೊಂಡು ಆಯ್ ಬಂದಳು. ಎಲ್ಲಿಗೆ? ದುರ್ಗಾದೇವಿ ಗುಡಿಗೆ ಜಾತ್ರೆಗೆ ಬಂದಳು. ಭಗವಾನಿ ಲಟ್ಟ ಕಡಾಯಿ ತೋರ್ಸರು. ಇದ್ರಾಗ ಸಾರು ಮಾಡು, ಚಲೋ ಮಾಡ್ತಿ ಮನ್ಯಾಗ. ಅಕ್ಕಿ ನೋಡಿದಳು ಕಡಾಯಿ ಮುದುಕಿ.
ನಾ ಇದರಾಗ ಮಾಡಾಕಿ ಅಲ್ಲ ಅಂದಳಕ್ಕಿ. ಹಾ ಎದರಾಗ ಮಾಡಾಕಿ? ಕಡಾಯಿದಾಗ ಮಾಡಕ್ಕೆ ಅಲ್ಲ ನಾ. ಕಡಾಯಿಗೆ ಮಾಡಾಕಿ ಅಲ್ಲ, ನಾ ಕುಳ್ಳ್ಯಾಗ ಮಾಡಾಕಿದ್ದೀನಿ ಅಂದಳಕ್ಕಿ. ಹೌದು ಹೌದು. ಆಕೆ ಅಂದ್ರೆ ನೀವು ಮಾಡ ಅಂದ್ರಿ ಅಂದ್ರೆ ಕುಳ್ಳ್ಯಾಗ ಮಾಡಿ ಕಡಾಯಾಗ ಬರಕ್ತೀನಿ ಅಂದಳಕ್ಕಿ. ಮಾಡಿ 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 ಕಡೆ. ಈ ಮಾತು ನಿಮಗೆ ಯಾಕೆ ಹೇಳೋದಂದ್ರೆ ಇವರು ಕುಳ್ಳ್ಯಾಗ ಖಾರಿಬೇಳಿ ಮಾಡವ್ರ, ಕಡಾಯಾಗ ಮಾಡವ್ರ ಅಲ್ಲಿ ಇವರು. ನಡೆಯಂಗಿಲ್ಲ ಇವ್ರಿಗೆ ಕಡಾಯಿ ಪಿಡ. ಇವ್ರು ಹೆಂಗಾರ ಹೆಂಗ ಹೆಂಗ ಖಿಲಾರಿದ್ದಂಗೆ ಇವ್ರು. ನೋಡ್ಲಕ್ಕ ಬಿಜಾಪುರ ತಿಕೋಟ ಸಂತಿಗೆ ಒಬ್ಬ ಆಕಳ ತಂದಿದತ್ತ ಮಾರ್ಲಕ್ಕ. ಹಾ ಹಾ ಒಬ್ಬ ವ್ಯಾಪಾರಿಗೆ ನೋಡ್ದ ಆಕಳ ಹೆಂಗದ, ಮ್ಯಾಗ ನೋಡು, ತಳಗ ನೋಡು, ಕಾಲು ನೋಡು, ಬಾಲು ನೋಡು, ಸೋಡು ನೋಡು, ಸುಳಿ ನೋಡು, ಸೂತ್ರ ನೋಡು, ಎಲ್ಲ ಒಂದು ಮಾಲಕ. ಹಾ ವ್ಯಾಪಾರಿಗೆ ಭಾಳ ಬೇರಿಕಿದ್ದ, ಅದೆಲ್ಲ ನೋಡಿದ ಹಿಂಡ್ಲಕ್ಕ ಹೆಂಗದ ನಾವು. ಹಾ ಹಾ. ಅವ ಏನಂತ ಮಾರವ, ಅದೊಂದು ಬಿಟ್ಟೆ ಬೇಡ ಅಂದತ್ತವ. ಹೌದು ಹೌದು, ಹಿಂಡುದು ಬಿಟ್ಟು ಬೇಡ. ಇವ್ರು ಹೆಂಗಾರ ನೋಡ್ಲಕ್ಕ ಖಿಲಾರ, ಹಾಲಿಲ್ಲ ಬತ್ಸರ. ಹಾಲಿಗೆ ಬಾಚಿದ್ದೀರಿ ನೀವು. ನಾ ಏನತ್ತೀನಿ, ತುಕಾರಾಮನ ಕೂಡ ಬರ್ಬೇಕಾದ ಗಡಿ ಅದು ಕೋಡ್ನಾಗ ಹೆಂಗ್ ಹಾಕಿರಲ್ದು, ವಾಂಕಿರಲೆಕ್ಕದು ಕೆಂಚಲದೊಳಗೆ ಹಿಂಗಿರ್ಬೇಕತ್ತಿನ. ಹಾಲು ಬರ್ಬೇಕು ಹೋಲ್ಸೇಲ್. ಗಂಡರು ರತ್ನಾಪುರದವ್ರಿಗೆ ನಾವು ಹೊಳ್ಳಿ ಬರುತ್ತಾನ ಏನಿರ್ಬೇಕು, ಹೇಳವ್ರಿಗೆ ನಿದ್ದೆ ಹತ್ತಬೇಕು, ಕೇಳವ್ರಿಗೆ ಬುದ್ಧಿ ಬರಬೇಕು. ಹೌದು ಹೌದು ಹೌದು. ಹೆಂಗ್ರಿ ಗೊತ್ತದೇನು, ಹೇಳವನಿಗೆ ನಿದ್ದೆ ಬರಬೇಕು, ಕೇಳವನಿಗೆ ಬುದ್ಧಿ ಬರಬೇಕು. ಈ ವಿಷಯ ಮಾತಾಡುವುದದ ಏನರೇ ಒಂದು ಮಹಾಭಾರತಕ್ಕೆ ಕುಂದ ತಂದು ಮಾತಾಡುವುದು ಧರ್ಮ ಅಲ್ಲ. ಧರ್ಮರಾಜಾಗ ಕುಂದ ತರ್ತೀರಿ, ನೀವೆಷ್ಟು ಜಾಗದಾಗ ಹೇಳ್ಬೇಕತ್ತೀರಿ. ಧರ್ಮರಾಜನ 60 ಕ್ವಿಂಟಲದ ವಜ್ಜಿ ದಿಲ್ಲಿ ಹಸ್ನಾವತಿ ಒಳಗೆ ಒಂದು ಉಕ್ಕಿನ ಗುಂಡು ತಿರುಗುತ್ತಿತ್ತು ಅವನ ತಲೆ ಮ್ಯಾಗ, ಸಿಂಹಾಸನ ಮ್ಯಾಗ. ಎದರ್ಲಿ ಅದು ಒಂದು ಕೂದಲೇಳಿ ದಾರಿನ ಮ್ಯಾಗ ತಿರುಗುತ್ತಿತ್ತು. 60 ಕ್ವಿಂಟಲದ ವಜ್ಜಿ ಒಂದು ಕೂದಲಿನ ಮೇಲೆ ಕಟ್ಟಿರು ಧರ್ಮರಾಜನ ಸಿಂಹಾಸನ ಮ್ಯಾಗ. ಹೌದು. ಎದಕ್ಕೆ ಕಟ್ಟಿರು, ಎಂದ ಧರ್ಮ ಬಿಟ್ಟು ನಡೀತದ ಅಂದ ಆ ಕೂದಲು ಉಚ್ಚಿ ಇವನ ಮ್ಯಾಗ 60 ಕ್ವಿಂಟಲದ ವಜ್ಜಿ ಅವನ ತಲೆಯಾಗ ಬೀಳ್ಬೇಕತ್ತ. ಅಧರ್ಮದಿಂದ ನಡೆದಂದ್ರ ಅವ ಇರುತ್ತನ ಒಂದು ಕೂದಲಿ ಮ್ಯಾಗ 60 ಕ್ವಿಂಟಲದ ಗುಂಡು ತಿರುಗ್ಯದ. ಅಧರ್ಮ ನಡೆದಿಲ್ಲ ಅವ. ಅಂತವ್ರಿಗೆ ಇವ್ರು ಬಂದಾರ ಸಿಡಿಯಾಣದವ್ರು ಕಲಂಕ ಹಚ್ಚಲಕ್ಕ. ಪಾಲ್ ಹಿಡ್ದಿರಿ ಅಂತ ಹೇಳಿ ಮಾತಾಡಬೇಡ್ರಿ, ಪಾಲ್ ಇರ್ಲಿ, ಅದು ಇದ್ದಕ್ಕಿದ್ದಂಗೆ ಮಾತಾಡೋನು. ಪಾಲ್ ಅಂತೇಳಿ ಏನ್ರಿ ಕಡಿಮೆ ಮಾಡಿ ಮಾತಾಡೋದೇನು ಅದಕ್ಕೆ. ಭಾಳ ಮಂದಿಯಾರ ಓದವ್ರು, ನಮ್ಮಂಥವ್ರು ಭಾಳ ಮಂದಿಯಾರ. ಎಷ್ಟೋ ಮಂದಿ ನಮಗಿಂತ ದೊಡ್ಡ ದೊಡ್ಡ ಕಲಾವಂತರದಾರ. ಹೌದಲ್ರಿ. ತಿಳಿದಟ್ಟು ಹಿಡಿದಟ್ಟು ಹೊಲ ಹಸನ್ ಮಾಡಬೇಕು, ಅದಕ್ಕೆ ಎಷ್ಟು ತಿಳಿದಟ್ಟು ಮಾತಾಡಬೇಕು. ನಾವು ಕೇಳಿದೇವಪ್ಪ ಅಂದ್ರ ಮನಸ್ಸು ಹೆಂಗದ, ಅದಕ್ಕೆ ಏನಾರ ಮಾಡಿ ಕೇಳಿಲಿ. ಮನಸ್ಸು ಹೆಂಗದ, ಹೆಂಗದ ಅರ್ನಿದು ಹುಲ್ಲು ಕೊಯ್ದು ಹುಡುಗುದು ಮಾಡ್ತೀರಿ. ಅರ್ನಿದು ಕೊಯ್ತಿಲ್ರಿ, ಹಿಂದಕ್ಕೆ ಮಾಡ್ತಿದ್ರಿ ಮಾಡ್ತೀರಿ. ಈಗ ನಿಮ್ಮ ಮನೆಗೆ ಬರ್ತಾರೆ, ಕೆಲವೊಬ್ಬರಲ್ಲಿ ಅದಾವ. ಯಾವಾಗ ಮಾಡಿದ್ರೆ ಹುಲ್ಲಿಂದ ಮಾಡ್ತಾರೆ ಬಿಡು. ಅವ್ರು ತಂದ್ರೆ ನಾನು ಫರ್ಕಿದು ಅದ್ರ ಹುಲ್ಲಿಂದ ಮಾಡ್ಕೊಂಡು ಬರ್ತಾರೆ. ಹೌದು. ಅರ್ನಿ ಹುಲ್ಲು ಕೊಯ್ದು ಹುಡುಗುದು ಮಾಡಿ ಮನ್ಯಾನ ಕಸ ಹೊರಗೆ ಹೊಡಿತಾರ ತಾಯಿದ್ಯಾರು. ಹೌದಲ್ಲ. ಹೌದಿಲ್ರಿ. ಹೌದು. ಎಲ್ಲಾ ಕಸ ಹೊರಗೆ ಹೊಡಿತದ. ಹೌದು. ಎದಕ್ಕೆ ಕಟ್ಟದ ಬೆಳಕು. ಹೌದು. ಅದೇ ಹುಡುಗುದು ಮನ್ಯಾಗ ಬಿಚ್ಚಿ ಹೋಗಿದೆ ಅಂದ್ರೆ ಅದೇ ಹಳ್ಳಿ ಕಸ ಆಗಿಬಿಡ್ತದೆ. ಹುಡುಗುದೇ ಕಸ, ಅದೇ ಹುಡುಗುದು ಕಸ ಆಗ್ತದೆ. ಹಂಗ ಮನಸ್ಸು ಅನ್ನೋದು ಗಟ್ಟಿ ಕಟ್ಟಿ ಹಿಡ್ದು ಈ ಶರೀರದೊಳಗಿನ ಕಸ ಹೊರಗೆ ಹೊಡಿಲಿಕ್ಕೆ ಬರ್ತದೆ. ಹೌದು ಹೌದು. ನಿನ್ನ ಮನಸ್ಸವೇ ಚಿಲ್ಲರ್ ಮಾಡಿ ಹೋಗಿದೆ ಅಂದ್ರೆ ನೀನೇ ಕಸ ಆಗಿಬಿಡ್ತಿ. ಹಿಂದಾಗ್ಯಾರ ನೋಡು ಗುರುಜಿ, ಕಸಾನೇ. ನೀವು ಕಸಾನೇ ಆಗಿಬಿಡ್ತೀರಿ. ಥೋಡೇನೇ ಇರಲಿ, ಅದು ಸತ್ಯನೇ ಇರಬೇಕು. ಅದು ಇರಬೇಕು. ನೀರು ಇಸ್ಕಿ ಅದರ ಕಲಿತೀರಿ ಕಕ್ಕ, ಹೆಂಗ ಈಸ್ಕಿ ಅದರ ಕಲಿತೀರಿ. ನಿಮ್ ಕಣ್ಣಾಗ ಹೆಂಗ ನಾನು ಹುಚ್ಚ ಕಾಣಿಸ್ಲತ್ತಿದೆ ಹೆಂಗ ಹೇಳು. ಅಲ್ಲ, ಈಸ್ಕಿ ನೀರಾಗೆ ಕಲಿಬೇಕಲ್ರಿ. ಈಸ್ತಿ ಅದ್ರಾಗ ಹೊಳೆ ನೀರಾಗೆ ಈಸುದು ನೋಡ್ರಿ. ಕಲಿದು ನೀರ್ನಾಗೆ ಈಸ್ಕಿ ಮತ್ತು ಈಸುದು ನೀರ್ನಾಗೆ. ಹೌದು. ನೀರ್ನಾಗ ಈಸ್ಕಿ ಕಲ್ತು ಹೊರಗೆ ಈಸ್ಲಕ್ಕ ಬರುವುದಿಲ್ಲ. ತಲೆಯಾಗಿರ್ಲಿ ನಿಮಗ. ಮಣ್ಣಾಗ ತೀಸ್ತೀರಿ ಅನ್ರಿ ಗೌಡ್ರ. ನೀರ್ನಾಗೆ ಕಲಿಬೇಕು, ನೀರ್ನಾಗೆ ಈಸ್ಬೇಕು. ಹೌದು. ಈ ಶರೀರದೊಳಗೆ ಎದರಿಂದ ಮನಸ್ಸಿನಿಂದ ಗಾನ ಮಾಡ್ಕೋಬೇಕು, ಮನಸ್ಸಿನಿಂದ ತೊಳ್ಕೋಬೇಕು. ಮತ್ತೊಂದರದಿಂದ ತೊಳಿಲಕ್ಕ ಬರುವುದೇ ಇಲ್ಲ. ಇದು ತಲೆಯಾಗಿಟ್ಕೋರಿ ನೀವು. ನೀರಿನಿಂದ ರಾಡಿ ಆಗ್ತದ, ನೀರಿನಿಂದ ಸ್ವಚ್ಛ ಆಗ್ತದ. ಇದು ಎದರಿಂದ ರಾಡಿ ಆಗ್ಯದ ಇದೆಯಲ್ಲ ಅಂದ್ರೆ ನೀರಿನಿಂದ ಆಗ್ಯದ. ಸ್ವಚ್ಛ ಅದರಿಂದ ಆಗ್ತದ, ನೀರಿನಿಂದ. ಅದಕ್ಕೆ ನಿನ್ನ ಮನಸ್ಸಿನಿಂದ ಹೊಲಸಾಗ್ತಿ, ನಿನ್ನ ಮನಸ್ಸಿನಿಂದ ಸ್ವಚ್ಛ ಆಗುತ್ತೆ. ಅಪ್ಪಾಟಿ ಎರಡು ಸಿದ್ಧಾಟಿಗೆ ಹೆಂಗ ಹವಳ ಮುತ್ತಿದ್ದಂಗ ಎರಡು ಸಿದ್ಧಾಟಿಗೆ ನಡೆಸಿಕೊಂಡು ನಡೆಸಿಕೊಂಡು ಹೋಗಬೇಕು. ಹೊಲ ಚಲೋ ಅದ. ಪಿರಂಜಾಲಿ ಹಚ್ಚಿದ ರೈತಿದ್ನವ್ರು ಏನು ಮಾಡ್ತೀರಿ? ಸುಟ್ಟಕ್ಕೆ ಬಿಡಿಸಿದ್ಕೊಂಡು ಕೆಲಸ ರೋಡ್ ಬದಿಗೆ ಹೊತ್ತು ಮುಣಿಗೆ ಬಿದ್ದು ಅಂದ್ರೆ ಹೊಲ ಬೆಳೀತದ ಹುಚ್ಚಿಗಳೇ. ಎಲ್ಲಿ ಮಾತಾ ದುಡಿ ನಂಬಿಗಿಡು. ಜನಾಪಗೌಡ್ರ ಅಂತ ಹೇಳ್ತಿರು. ಇದ್ರು ದೊಡ್ಡ 500 ಎಕರೆ ಜಮೀನ ಜನಾಪಗೌಡ್ರದು. 9 ಮಂದಿ ಅಣ್ಣ ತಮ್ಮರವ್ರು. ಒಂದು ಮಾತು ಹೇಳೋ ಹೋಗ್ಯಾರ ಅವರು.
ಮಕ್ಕಳ ಮುಂಜಾನೆ ಎದ್ದು ಭೂಮಿ ತಾಯಿಗೆ ನಮಸ್ಕಾರ ಮಾಡ್ರಿ. ಹಾ ಹಾ ಹಾ. ಭೂಮಿ ತಾಯಿ ಮುಖ ನೋಡ್ರಿ, ನಿಮಗೆ ಅನ್ನ ಕಮ್ಮಿ ಬೀಳುದಿಲ್ಲ ಅಂತ ಹೇಳ್ಯಾರ ಅವರು ಅವ್ರಿಗೆ 102 ವರ್ಷಕ್ಕೆ ದೇಹ ಬಿಟ್ಟದ. ಸಂಡಾಸ ಮಾಡ್ಬೇಕಾದ್ರೆ ಭೂಮಿ ತಾಯಿಗೆ ನಮಸ್ಕಾರ ಮಾಡೇ ಕೂತು ಸಂಡಾಸ ಮಾಡಿ ಇದು ತಲೆಗಿಟ್ಕೋರಿ ನೀವು. ಹೌದು ಹೌದು ಹೌದು. ಭೂಮಿ ಮ್ಯಾಗ ಅವ ಇರುತ್ತಾನ 500 ಎಕರೆ ಜಮೀನ. ಹಂಗೆ ನಮ್ಮ ಮನಸ್ಸಿನಿಂದ ನಾವು ಹೋಗ್ಬೇಕಾಗ್ಯದ, ಮನಸ್ಸಿನಿಂದ ನಾವು ನಡಿಬೇಕಾಗ್ಯದ. ನಾವು ಎದುರಿಗೆ ಹೇಳುವುದದ, ಈ ಜನರಿಗೆ ಅಜ್ಞಾನ ಅನ್ನೋದು ನಾವು ತಗುದದ. ಅನೇಕ ಉದಾಹರಣೆಗಳನ್ನು ಕೊಡುದದ. ನಾವ್ ಏನೋ ಇಸದ ಬೀಜ ಬಿತ್ತಲತ್ತೀವಿ ಇವತ್ತು ನೋಡ್ರಿ ತಂದು ಅನ್ಬೇಕೆ ಅವ ವಿರೋಧ ಪಕ್ಷದ ನಾಯಕನ. ವಿರೋಧ ಪಕ್ಷದ ನಾಯಕ ಇದ್ರ ನೋಡ್ರಿ, ನಾಯಕ ವಿರೋಧ ಪಕ್ಷ ನಾವಿದ್ರ ನಾವ್ ಯಾನ್ ಅಲಿಗೇಷನ್ ತರ್ತೇವ ನೋಡು, ಅದಕ್ಕೆ ಕೊಲ್ಲ ಮಾಡೋ ಕೆಪಾಸಿಟಿ ಬೇಕಲ್ಲ. ಒಬ್ಬ ಹುಡುಗ ರವಿವಾರ ದಿನ ಭತ್ಲೆ ಓಣ್ಯಾಗ ಆಡ್ತಿತ್ತ. ರವಿವಾರ ದಿವಸ ಓಣ್ಯಾಗ ಆಡ್ತಿತ್ತು. ಮಾಸ್ತರ್ ಅಲ್ಲಿದ್ ಹಾಯ್ದು ಹೊಂಟಿದ. ಆ ಹುಡುಗನ ಮುಂದೆಂದು ಅಲ್ಲಿದ್ ಹಾಯ್ದಾಗ ಅವ ನಿಸಂಗ ಆಡ್ಲತ್ತಾನ. ಮಾಸ್ತರ್ ಚಟ್ಟ ತೆಲಿ ಹೊಡೆದಾನ್ರಿ. ಮಗನ ಹೊಡೆದಾನ. ಅದು ಹುಡುಗ ಅಳ್ಕೋತ್ ಓಡ್ಯಾದ್ರಿ. ಅಳ್ಕೋತ್ ಓಡಾಟಿಗೆ ಅವ್ರ ಅಪ್ಪ ಬಚ್ಚಲಾಗ ಝಳಕ ಮಾಡ್ತಿದತ್ತ. ಲುಂಗಿ ಸುತ್ಕೊಂಡು ಚಡ್ಡಿ ಹಾಕಿಲ್ಲವ. ಮಗನಿಗೆ ಏನೋ ಹೊಡೆದ್ರ ಅಂತ ಹೇಳಿ ಲುಂಗಿ ಒಂದು ಸುತ್ಕೊಂಡು ಹೊರಗೆ ಓಡಿ ಬಂದಾನ ಬಚ್ಚಲಂದು. ಮಾಸ್ತರ್ ಹುಡು ಸಂಬಂಧ ಆ ಪಾರ ಅಳ್ಕೋತ್ ಓಡಿ ಬರ್ಲತ್ತದ. ಇವನು ಏನ್ ಮಾಡ್ಯಾನ, ಚಡ್ಡಿ ಹಾಕಿಲ್ಲ, ಲುಂಗಿನ ಸುತ್ತಾನ. ತಳಗ ಲುಂಗಿ ಉಚ್ಚಿ ಬಿದ್ದ ಹಂಗೆ ಓಡ್ಲಕತ್ತೇ ನೀವು. ಅವಾನಂದತ್ ಮಾಸ್ತರ ಅಪ್ಪನೂ ಭತ್ಲೆ ಮಗನೂ ಭತ್ಲೆ, ಈ ಮನಿತಾನೆ ಭತ್ಲೆ ಅದ ಇವ ಹೊಳ್ಳಿ ಓಡ್ಲತ್ತದ ನಂದು ಕಳ್ದಾರ ಅಂತ ಹೇಳಿ. ಹಂಗ ವಿಚಾರ ಮಾಡಬೇಕು. ಒಬ್ಬರದ್ದು ನೋಡಿ ಮಾಡ್ಕೋತ ಹೋದ್ರ ಅಲ್ಲ. ಗೌಡ್ರ ಮುಂದಿನ 2 ನುಡಿ ಹಾಡ್ರಿ. ಮಹಳ ಹೇಳ್ಬೇಡ್ರಿ ಅಂತ ಹೇಳಿ ಹೇಳ್ರಿ. ನಿಮಗೂ ಬಾಧೆ ಕೊಟ್ಟಂಗೆ ಕಾಣಿಸ್ತಾರೆ.